ರಾಮ, ಅವನ್ಗೇನು ಈ ಮನೇಲಿ ಕೆಲಸ? ಯಾಕೆ ಅವ್ನು ಈ ಮನೆಗೆ ಪದೇ ಪದೇ ಬರ್ತಾ ಇದ್ದಾನೆ? ಅಜ್ಜಿ, ಯಾಕೆ ಯಾವಾಗಲೂ ಈಗ ಅವನ ಮೇಲೆ ಅನುಮಾನ ಪಡ್ತೀಯಾ? ಅವ್ನ ಜಾಗದ ವಿಚಾರ ಮಾತಾಡೋಕೆ ಬಂದಿದ್ದು. ಅದೆಲ್ಲ ಆಫೀಸಲ್ಲಿ ಇಟ್ಕೋಬೇಕು, ಇಲ್ಲ ಹೊರಗಡೆ ಇಟ್ಕೋಬೇಕು ಅಂತ ಅವತ್ತೇ ಹೇಳಲಿಲ್ಲ ನಿನಗೆ? ಈಗ ಅವನಿಂದ ನಿಂಗೆ ಏನಜ್ಜಿ ತೊಂದರೆ ಆಯ್ತು? ನನ್ಗೇನಾಗಿಲ್ಲ ಕಣೋ, ಈ ಮನೇಲಿರೋರ್ಗೆ ಆಗ್ತಾ ಇದೆ. ಯಾರಿಗೂ ಆಗಿಲ್ಲ, ಆಗಿರೋದು ನಿನಗೆ ಮಾತ್ರ. ಎಲ್ಲರೂ ಅವ್ನು ಬಂದಿರೋದಕ್ಕೆ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ಅರ್ಥ ಮಾಡ್ಕೊಳ್ಳೋ, ಇದು ಹೆಣ್ಮಕ್ಳಿರೋ ಮನೆ ಕಣೋ. ಅಜ್ಜಿ, ಅದು ಅವನಿಗೂ ಗೊತ್ತು. ಒಳ್ಳೆ ಸಂಸ್ಕಾರ ಇರೋದಕ್ಕೆ ಅವನ್ನ ನನ್ನ ಫ್ರೆಂಡಾಗಿ ಮಾಡ್ಕೊಂಡಿರೋದು. ಅವನಿಂದ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದಂತೂ ಆಗಲ್ಲ. ಇದಕ್ಕೆ ನಾನೇ ಗ್ಯಾರಂಟಿ, ಸರಿನಾ? ನಿಂಗೆ ಹೇಳಕ್ಕಾಗಲ್ಲ ಕಣೋ. ಯಾಕೋ ನನ್ನ ಜೀವ ಹೀಗೆ ತಿಂತಿದ್ದೀರಾ? ಯಾರಜ್ಜಿ ನಿನ್ನ ಜೀವ ತಿಂತಾ ಇದ್ದಾರೆ? ಎಲ್ಲರೂ ಅವ್ರ ಪಡಿಗೆ ಅವ್ರು ಇದ್ದಾರೆ ತಾನೆ. ನೀನು ನನ್ನ ಫ್ರೆಂಡ್ ಮೇಲೆ ಅನುಮಾನ ಪಟ್ಟು ಸುಮ್ಮನೆ ಈ ರೀತಿ ಆಡ್ತಾ ಇದೆಯಾ? ಫ್ರೆಂಡ್ ಆದ್ರೆ ಒಂದ್ಸತಿ ಸರಿ, 2 ಸತಿ ಸರಿ, ಈಗ ಪದೇ ಪದೇ ಅವ್ರು ನಮ್ಮ ಮನೆಗೆ ಬರೋದು ನೋಡಿದವ್ರು ಏನು ಅನ್ಕೊಳ್ಳಲ್ಲ? ನೋಡಿ ಮಾತಾಡೋರೆಲ್ಲ ಕಷ್ಟಕ್ಕಾಗಲ್ಲ ಅಜ್ಜಿ. ನಾನು ಕೇಳ್ದೇನೆ ನನ್ನ ಕಷ್ಟಕ್ಕೆ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾನೆ. ಅಂಥವನ್ನ ದೂರ ಮಾಡ್ಕೊ ಅಂತ ಹೇಳ್ತಿದ್ಯಲ್ಲ ಅಜ್ಜಿ. ದೂರ ಮಾಡ್ಕೊ ಅಂತ ಹೇಳ್ತಿಲ್ಲ ಕಣೋ, ಮನೆಯಿಂದ ದೂರ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲಿ ಅವನು ಎಲ್ಲರೂ ಮನ್ಸಿಗೂ ಹತ್ರ ಆಗಿದ್ದಾನೆ. ಮನ್ಸಿಗೆ ಹತ್ರ ಆದವರು ಮನೆಗೆ ಬರೋದ್ರಲ್ಲಿ ಏನು ತಪ್ಪಿಲ್ಲ ಅಜ್ಜಿ. ಇದನ್ನ ನಾನು ಬೇಡ ಅಂದಿದ್ದು. ಅವ್ನು ಇಷ್ಟು ದಿವಸ ಬರ್ದೇ ಇದ್ದಾಗ ನಮ್ಮ ಮನೆ ಎಷ್ಟು ಚೆನ್ನಾಗಿತ್ತಲ್ವಾ? ಅಜ್ಜಿ, ಇನ್ಮುಂದೆ ನಾವು ಚೆನ್ನಾಗೇ ಇರ್ತೀವಿ. ನನ್ನ ಫ್ರೆಂಡ್ ಈ ಮನೆಗೆ ಬರೋದ್ರಿಂದ ಸಂತೋಷಕ್ಕೆ ಯಾವುದೇ ರೀತಿ ಅಡ್ಡಿ ಬರಲ್ಲ. ನನಗೆ ಯಾಕೋ ಅವನಿಂದ ಈ ಮನೆ ನೆಮ್ಮದಿ ಹಾಳಾಗುತ್ತೆ ಅನ್ನಿಸ್ತಾ ಇದೆ. ನೆಮ್ಮದಿ ಅನ್ನೋದು ಇನ್ನೊಬ್ಬರಿಂದ ಬರಲ್ಲ ಅಜ್ಜಿ, ನಮ್ಮೊಳಗೆ ಇರೋದು. ಇನ್ನೊಬ್ರನ್ನ ದೂರ ಮಾಡಿದ್ರೆ ನೆಮ್ಮದಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅನ್ನೋದು ಸುಳ್ಳು. ಮನಸ್ಸಲ್ಲಿ ಎಲ್ರೂ ಒಳ್ಳೆ ಥರ ನೋಡಿದ್ರೆ ನೆಮ್ಮದಿ ತಾನಾಗೇ ಬರುತ್ತೆ. ಇಲ್ಲಿ ನಾವು ನೋಡೋ ದೃಷ್ಟಿ ಅಲ್ಲ ಕಣೋ ಮುಖ್ಯ, ಹೊರಗಡೆ ಇರೋರು ಹೇಗೆ ನೋಡ್ತಾರೆ ಅನ್ನೋದು ಮುಖ್ಯ. ಹೊರಗಡೆ ಇರೋರನ್ನ ಮೆಚ್ಚಕ್ಕೆ ಹೋದ್ರೆ ಒಳಗಡೆ ಇರೋ ಸಂತೋಷನ ಕಳ್ಕೊಬೇಕಾಗುತ್ತೆ ಅಜ್ಜಿ. ನಾವು ಏನೇ ಮಾಡಿದ್ರು ಹೊರಗಡೆ ಏನಾದರೂ ಒಂದು ಮಾತಾಡೋರು ಇದ್ದೇ ಇರ್ತಾರೆ. ಜನ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡು ಕೂರಕ್ಕಾಗಲ್ಲ ಅಜ್ಜಿ. ಆದರೆ ನಾವು ಬದುಕಿರೋದು 4 ಜನರ ಮಧ್ಯೆನೇ, ನೆನಪಿರ್ಲಿ. ನಮ್ಮ ಮಧ್ಯೆ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೊತೆ ಎಷ್ಟು ಜನ ನಿಲ್ತಾರೆ ಅನ್ನೋದು ಮುಖ್ಯ ಅಜ್ಜಿ. ಹಾಗಾದ್ರೆ ಯಾರು ಏನೇ ಹೇಳಿದ್ರು ನೀನು ನಿನ್ನ ಹಠ ಬಿಡಲ್ವೇನು? ಹಠ ಮಾಡ್ತಿರೋದು ನೀನೇ ಅಜ್ಜಿ. ಅವ್ನ ಪಾಡಿಗೆ ಅವ್ನು ಮನೆಗೆ ಬಂದು ಹೋಗ್ತಾನೆ. ಅವ್ನು ಬರೋದ್ರಿಂದ ಯಾರಿಗೇನು ಕಷ್ಟ? ನನಗೆ ಕಷ್ಟ. ಮಾಳ್ವಿಕಾ, ಏನು ಹೇಳ್ತಾ ಇದ್ಯಾ? ಹೌದು ರಾಮ್, ನಿನ್ನ ಫ್ರೆಂಡಿಂದ ಈ ಮನೆಯವ್ರಿಗೆಲ್ಲ ಕಷ್ಟನೇ. ಮಾಳ್ವಿಕಾ, ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಅಷ್ಟಕ್ಕೂ ಅವ್ನು ನಿಂಗೆ ಏನು ಮಾಡ್ದ? ಅವ್ನು ನನಗೇನು ಮಾಡಿಲ್ಲ. ಮುಂದೆ ಏನೂ ಆಗಬಾರ್ದಂತ ಅಜ್ಜಿ ನಿನಗೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಿದ್ದಾರೆ. ಅಜ್ಜಿ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು ರಾಮ್. ಯಾರು ಹೇಳಿದನ್ನ ಕೇಳಬೇಕು ಬಿಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನಾಳೆಯಿಂದ ಅವನು ಈ ಮನೆ ಕಡೆ ತಲೆ ಹಾಕೋದನ್ನ ಸ್ಟಾಪ್ ಮಾಡಬೇಕು. ಮಾಳ್ವಿಕಾ, ನೋಡಿ ಮಾಳ್ವಿಕಾ, ಈ ಮನೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಂಡಿರು. ನನ್ನ ವಿಚಾರಕ್ಕೆ ಏನಾದರೂ ಬಂದರೆ ಪರಿಣಾಮ ನೆಟ್ಗಿರಲ್ಲ. ಏನೋ ಎಲ್ರನ್ನು ಹೆದರ್ಸ್ತಿದ್ಯಾ? ಇವಳು ಗರ್ಭಿಣಿ ಅನ್ನೋದು ಮರೆತು ಈ ರೀತಿ ಮಾತಾಡ್ತಿದ್ಯೇನೋ? ಇವಳೇ ನೆಟ್ಗಿಲ್ಲ, ಇನ್ನು ಇವಳು ಹೊಟ್ಟೆಲಿ ಹುಟ್ಟೋ ಮಗುಗೆ ಹೇಗಜ್ಜಿ ಒಳ್ಳೆ ಸಂಸ್ಕಾರ ಬರೋಕ್ಕೆ ಸಾಧ್ಯ? ಸಂಸ್ಕಾರ ಇರೋದಕ್ಕೆ ಕಿತ್ತೋದವ್ರನ್ನೆಲ್ಲ ಮನೇಲಿ ಸೇರಿಸಿ ಮನೆ ಸಂಸ್ಕಾರನ ಹಾಳು ಮಾಡಬೇಡ ಅಂತಿರೋದು. ನಿನ್ನ ಮನೆಗೆ ಸೇರಿಸ್ಕೊಂಡಿದ್ದಕ್ಕೆ ನಮ್ಮನೆ ಸಂಸ್ಕಾರ ಸಂಸಾರ ಎರಡು ಬೀದಿಗೆ ಬಂದಿರೋದು. ನನ್ನ ಫ್ರೆಂಡ್ ಸಂಸ್ಕಾರ ತುಂಬ ಚೆನ್ನಾಗೇ ಇದೆ. ನೀನು ಅದ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನೋಡಿದ್ರ ಅಜ್ಜಿ, ಇದಕ್ಕೆ ನಾನು ಮಾತಾಡೋಕೆ ಹೋಗಲ್ಲ. ಒಳ್ಳೇದೇನಾದರೂ ಹೇಳಿದ್ರೆ ಈ ಮನೇಲಿ ಯಾರಿಗೂ ಆಗಲ್ಲ. ಒಳ್ಳೇದು ಹೇಳೋ ಯೋಗ್ಯತೆ ನಿಂಗಂತೂ ಇಲ್ಲ. ನೀನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರಬೇಡ. ರಾಮ, ಕೊನೆಗೂ ನಿನಗೆ ನಮ್ಮೆಲ್ಲರಿಗಿಂತ ಆ ನಿನ್ನ ಫ್ರೆಂಡೇ ಹೆಚ್ಚಾಗೋದ್ನೇನು? ಅಜ್ಜಿ, ದಯವಿಟ್ಟು ಅರ್ಥ ಮಾಡ್ಕೋ. ನನ್ನ ಕಷ್ಟದಲ್ಲಿದ್ದಾಗ ಅವ್ನು ಸಹಾಯ ಮಾಡಿದ್ದಾನೆ. ಈಗ ಅವನ್ನ ಬಿಟ್ಬಿಡು ಅಂದ್ರೆ ಹೇಗೆ? ಏನು ಮಹಾ ಕೈ ಹಿಡ್ದಿರೋದು ರಾಮ್? ನೀನು ಸ್ಕೂಲ್ ಓಪನ್ ಮಾಡೋದಕ್ಕೆ ಒಂದು ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿದ್ದಾನೆ ಅಷ್ಟೇ ಅಲ್ವಾ? ಅವನೇನು ಬಿಟ್ಟಿಯಾಗಿ ಕೊಡ್ತಾ ಇದ್ದಾನ? ಅದಕ್ಕೆ ತಕ್ಕ ಬಡ್ಡಿ ತಗೋತಾನೆ. ಯಾರು ಸ್ವಾರ್ಥ ಇಲ್ಲದೆ ಕೆಲಸ ಮಾಡಲ್ಲ ರಾಮ್, ಅದನ್ನು ತಿಳ್ಕೊ ಮೊದಲು.
ಅವ್ನು ಎಂತವನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಸ್ವಾರ್ಥಕ್ಕೆ ಹಣ ಕೊಡ್ತಾನೋ ಇಲ್ಲ ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ಹಣ ಕೊಡ್ತಾನೋ ಅದು ನಿಂಗೆ ಅವಶ್ಯಕತೆ ಇಲ್ಲ. ಕಷ್ಟದ ಸಮಯದಲ್ಲಿ ಅವ್ನು ನನಗೆ ಸಹಾಯ ಮಾಡ್ತಿದ್ದಾನೆ. ಅವನಿಗೆ ಋಣಿಯಾಗಿರ್ಬೇಕಾಗಿರೋದು ನನ್ನ ಧರ್ಮ. ಇದೇ ಹೆಲ್ಪ್ನ ಬೇರೆಯವ್ರು ಕೇಳಿದ್ರು ಮಾಡ್ತಿದ್ರು, ಅವನೇ ಬಂದು ಮಾಡ್ಬೇಕಂತ ಏನಿಲ್ವಲ್ಲ. ಹಾಂ ಮಾಡ್ತಿದ್ರು, ನಾನು ನೋಡಿದ್ದೀನಿ. ಸಲಹೆ ಕೊಡ್ತಾರೆ ಹೊರತು ಸಹಾಯ ಮಾಡ್ತೀನಿ ಅಂತ ಯಾರು ಮುಂದಕ್ಕೆ ಬರಲ್ಲ. ಕನಿಕರ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ, ಬರೀ ಬಾಯಿ ಮಾತಿಗಷ್ಟೇ. ಇವ್ ನನ್ನ ಬೆನ್ನಿಗೆ ನಿಂತು ಸಹಾಯ ಮಾಡ್ತಿದ್ದಾನೆ. ನೀವು ಹೇಳಿದ್ರಿ ಅಂತ ಸ್ನೇಹ ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ. ಸಸೂರ್ಜಿ, ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ದ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಬೇಟ. ನೋಡಿ, ಫಾತಿಮಗೆ ಸೀರೆ ತಂದಿದ್ದೀನಿ. ಶಾಸ್ತ್ರಿ, ನೀವು ನೋಡಿ. ಇಮ್ರಾನ್, ರಜಿಯಾ ಮನೆಗೆ ಬಂದಿದ್ದಾಳೆ ಗೊತ್ತಾ ನಿಮಗೆ? ಅಮ್ಮಿ, ಇವನ ಹತ್ರ ಅದೆಲ್ಲ ಹೇಳ್ತಿದ್ಯಾ? ಸುಮ್ಮನೆ ಇರೋಕ್ಕಾಗಲ್ವಾ ನಿಂಗೆ? ಇವನು ಈ ಮನೆಗೆ ಬೇಕಾದವನೇ, ಇವನ ಹತ್ರ ಹೇಳೋದೇನು ತಪ್ಪು? ಸಸೂರ್ಜಿ, ನೀವು ಹೇಳ್ತಾ ಇರೋದು ನಿಜನಾ? ರಜಿಯಾ ಮನೆಗೆ ಬಂದಿದ್ದಾಳ? ಎಲ್ಲಿದ್ದಾಳೆ ರಜಿಯಾ? ರಜಿಯಾ? ಹೇಗಿದೆಯಾ ರಜಿಯಾ? ಎಷ್ಟು ದಿನ ಆಯಿತು ರಜಿಯಾ ನೀನು ನೋಡಿ. ಯಾಕೆ ಈ ಥರ ಮಾಡಿದೆ? ನಿನಗೋಸ್ಕರ ನಾವೆಲ್ಲ ಎಷ್ಟು ಹುಡುಕಿದ್ದೀವಿ ಗೊತ್ತಾ? ಅಲ್ಲ, ನಿಮಗೆ ನಮ್ದು ಯಾರ್ದು ನೆನಪೇ ಆಗಿಲ್ವಾ? ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗಾದರೂ ಬಂದಿಲ್ಲ ನನ್ನ ಫಾತಿಮಾ ಶಾದಿ ನೋಡೋಕ್ಕೆ. ಸಸೂರ್ಜಿ, ಈ ಸಲ ಈದು ಭರ್ಜರಿ ಆಗಿರುತ್ತೆ, ಏನು ಹೇಳ್ತೀರಾ? ರಜಿಯಾ, ಮತ್ತೆ ನನ್ನ ಬಿಟ್ಟೋಗಲ್ಲ ಅಂದರೆ ನಾನು ಹೇಳಿದ್ದು ನಮ್ಮನ್ನೆಲ್ಲರನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲ? ನೀನು ಯಾಕೋ ನಮ್ಮ ಮನೆಗೆ ಬಂದೆ? ಯಾರೋ ನಿನ್ನನ್ನು ಕರೆದಿದ್ದು? ಈ ಮನೆಗೆ ಏನು ಕೇಡ್ಗಾಲ ಬಂದಿದೆಯೋ ಏನು ಕತೆನೋ ಆ ದೇವ್ರಿಗೇ ಗೊತ್ತು. ಅಯ್ಯೋ ನಾರಾಯಣ, ಅನ್ಪೂರ್ಣ, ಎಲ್ಲಿದ್ದೀರಾ? ಬೇಗ ಬಂದ್ರು. ಈ ಮನೆಗೆ ಏನೋ ಗ್ರಾಚಾರ ಕಾದಿದೆ, ಏನೋ ಕೈಗಾಲ ಬಂದಿದೆ ಕಣೋ, ಬೇಗ ಬಂದ್ರು. ಅಮ್ಮ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊತಾ ಇದೀಯಾ? ಅತ್ತೆ, ಏನಾಯ್ತತ್ತೆ? ಯಾಕಜ್ಜಿ, ಏನಾಯ್ತು? ಯಾಕೆ ಕಿರ್ಚ್ಕೊಂಡೆ? ಅಮ್ಮ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಮನೆಗೇನೋ ಕೇಡ್ ಕಾದಿದೆ ಕಣೋ, ಅಪಶಕನ ಕಣೋ, ಅಪಶಕನ. ಯಾಕತ್ತೆ, ಏನಾಯ್ತು? ಮನೆ ಒಳಗೆ ಕಾಗೆ ಬಂದಿದೆ ಕಣೋ. ಇದೆಲ್ಲ ಒಳ್ಳೇದಕ್ಕಲ್ಲ, ಏನೋ ಕಾದಿದೆ ಕಣೋ, ಏನೋ ಆಗುತ್ತೆ ಕಣೋ. ಏನಜ್ಜಿ ಹೇಳ್ತಾ ಇದೆಯಾ? ಕಾಗೆನಾ? ಎಲ್ಲಿ ಕಾಣಿಸ್ತಾನೆ ಇಲ್ಲ. ಸರಿಯಾಗಿ ನೋಡೋ, ಈಗ ತಾನೇ ನನ್ನ ಕಣ್ ಮುಂದೆ ಹಾರ್ ಬಂತು ಕಣೋ. ಅನ್ಪೂರ್ಣ, ಏನೇ ಮಾಡೋದು? ಇಷ್ಟು ವರ್ಷ ನಡೀತಾ ಇದ್ದುದು ಇವತ್ತು ತಡೆದೇ ಹೋಯ್ತಲ್ಲೇ. ಮಾವ, ಮನೆ ಒಳಗಡೆ ಕಾಗೆ ಬಂದ್ರೆ ಮನೇಲಿರೋರ್ಗೇನೋ ದೊಡ್ಡ ಅನಾಹುತ ಕಾದಿದೆ ಅಂತ ಅರ್ಥ ಅಲ್ವಾ? ಹೇಯ್, ಸಾಕು ಮುಚ್ಚೆ ಬಾಯ್. ಎಲ್ಲಿ ಕಾಗೆ ನೀನು ನೋಡಿದೀಯಾ? ಅಜ್ಜಿನೇ ನೋಡಿದೀನಿ ಅಂತ ಹೇಳ್ತಿದಾರಲ್ಲ. ಅಜ್ಜಿ, ನಿಮ್ಗೆಲ್ಲೋ ಭ್ರಮೆ ಅನಿಸುತ್ತೆ. ಕಾಗೇನೂ ಇಲ್ಲ, ಗೂಬೇನೂ ಇಲ್ಲ. ಎಲ್ಲೋ ನೀವು ಬಾವಲಿನ ನೋಡಿ ಕಾಗೆ ಅಂತ ಅನ್ಕೊಂಡಿದ್ದೀರಾ ಅಷ್ಟೇ. ಲೋ, ನನ್ನ ಕಣ್ ಮೋಸ ಮಾಡಿಲ್ಲ ಕಣೋ, ನಾನು ನೋಡಿದ ಕಾಗೇನ ಕಣೋ. ನಾರಾಯಣ, ನಾನು ನೋಡಿದ ಕಾಗೇನೆ ಕಣೋ. ನೋಡಿಯಮ್ಮ, ಎಲ್ಲೂ ಕಾಣ್ತಾ ಇಲ್ಲ. ಇದ್ರೆ ಕಾಣ್ಬೇಕಲ್ವಾ? ಸರಿಯಾಗಿ ನೋಡ್ರೋ, ಒಳಗಡೆ ಎಲ್ಲಿ ಸೇರ್ಕೊಂಡಿದ್ದೇನೋ ಕಣೋ. ಸೇರ್ಕೊಳ್ಳೋಕ್ಕೆ ಅದೇನು ತಿಗ್ನೇನಾ? ಸುಮ್ಮನೆ ಇರು ಅಜ್ಜಿ, ಏನು ನೋಡಿ ಏನೇನೋ ಹೇಳಬೇಡ. ನಾರಾಯಣ, ಇವ್ರಿಗೇನು ಗೊತ್ತಾಗಲ್ಲ ಕಣೋ, ನೀನಾದ್ರು ಸ್ವಲ್ಪ ನೋಡೋ. ಅಜ್ಜಿ, ಕಾಗೆ ಏನು ಮನೆಗೆ ಬಂದಿಲ್ಲ.
ಇನ್ನು ಬೇರೆ ಏನೋ ನೋಡಿದ್ಯಾ? ಅದು ಕಾಗೆ ಥರ ಕಂಡಿದೆ ಅಷ್ಟೇ. ಹೌದಮ್ಮ, ನಿನ್ನ ಕಣ್ಣಿಗೆ ಕಂಡಿದ್ದು ನಮ್ಮ ಕಣ್ಣಿಗೆ ಕಾಣಲ್ವಾ? ಹೌದತ್ತೆ, ನೀವು ಬೇರೆ ಏನೋ ನೋಡಿ ಗಾಬರಿ ಆಗಿದ್ದೀರಾ ಅಷ್ಟೇ. ನಾನು ಹೇಳಿಲ್ವಾ? ಯಾರು ನಂಬಲಿಲ್ಲ ನೋಡಿ ಈಗ. ಅಜ್ಜಿ, ಕಾಗೆ ಓಡಾಯ್ತು, ಇವಾಗಾದ್ರೂ ಸಮಾಧಾನ. ಎಲ್ಲೂ ಸಮಾಧಾನ ಮಾಡ್ಕೊಳ್ಳೋದು. ಕಾಗೆ ಮನೆ ಒಳಗೆ ಬಂದ್ರೆ ಅಪಶಕುನ ಕಣೋ. ಮುಂದೇನ್ ಕಾದಿದೆ ಈ ಮನೆಗೆ? ದೊಡ್ಡ ಗಂಡಾಂತರನೇ ಕಾದಿದೆ ಈ ಮನೆಗೆ. ದೇವ್ರೆ, ಯಾರಿಗೇನಾಗುತ್ತೋ ಏನು ಗೊತ್ತಪ್ಪ. ಅಲ್ಲ ರಜಿಯಾ, ನಾನು ಈ ಮನೆಗೆ ಮೊದಲು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ರಜಿಯಾ ಏನು ಮಾತಾಡ್ತಾ ಇದೆಯಾ? ಮನೆಗೆ ಬಂದವ್ರಿಗೆ ಹೀಗ ಹೇಳೋದು? ಮನೆಗೆ ಬಂದಿರೋರು ಸಾಧು ಆದ್ರೆ ಒಳಗಡೆ ಕರೆದು ಉಪಚಾರ ಮಾಡ್ಬೋದಮ್ಮಿ. ಆದ್ರೆ ಸಾಧು ವೇಷದಲ್ಲಿರೋ ರಾಕ್ಷಸ ಬಂದ್ರೆ ಮನೆ ಸ್ಮಶಾನನೇ ಆಗೋದು. ರಜಿಯಾ, ನೀನೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ಯಾಕೆ ಈ ಥರ ಹುಚ್ಚುಚ್ಚಾಗಾಡ್ತಾ ಇದೆಯಾ? ಅಬ್ಬಾ, ಮೊದಲು ಇವನ್ನ ಆಚೆ ಕಳಿಸಿ. ಇವನು ಈ ಮನೇಲಿದ್ರೆ ನಾವ್ಯಾರೂ ಸಂತೋಷವಾಗಿರಕ್ಕಾಗಲ್ಲ. ಯಾಕೆ ಹಾಗೆ ಹೇಳ್ತಾ ಇದೆಯಾ? ಅವನು ನಿನ್ನ ತಂಗಿನ ಶಾದಿ ಆಗೋನು. ಇವನು ಫಾತಿಮಾನ ಶಾದಿ ಮಾಡ್ಕೊಳಕ್ ನೋಡ್ತಿಲ್ಲ ಅಮ್ಮಿ, ಅವಳು ತಿಥಿ ಮಾಡಕ್ ಕಾಯ್ತಿದ್ದಾನೆ. ರಜಿಯಾ, ಯಾಕೆ ಈ ಥರ ಮಾತಾಡಿ ನನ್ನ ಮನಸ್ಸು ನೋಯಿಸ್ತಾ ಇದೆಯಾ? ಇಷ್ಟು ದಿನ ನೀನು ಅವಮಾನ ಮಾಡಿದ್ದು ಸಾಲದು ಅಂತ ಈಗ ಮತ್ತೆ ಅದನ್ನೇ ಸಾಧಿಸ್ತಿದ್ಯಾ? ಏಯ್, ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮುಖ ನೋಡೋಕ್ಕೂ ಅಸಹ್ಯ ಆಗತ್ತೆ. ಮೊದಲು ಮನೆಯಿಂದ ಆಚೆ ಹೋಗು. ಅವನಿಗೆ ಮುಖ ಕೊಟ್ಟು ಮಾತಾಡೋ ಅಂತ ಯೋಗ್ಯತೆ ನಿನಗೆ ಇದೆಯಾ? ನೋಡ್ಕೊ ರಜಿಯಾ, ಅವನೀಗ ಈ ಮನೆ ಅಳಿಯಾಗವನು. ಯಾವಾಗ ಬೇಕಾದ್ರೂ ಬರ್ತಾನೆ, ಯಾವಾಗ ಬೇಕಾದ್ರೂ ಹೋಗ್ತಾನೆ. ಅದನ್ನ ಕೇಳೋ ಅಧಿಕಾರ ನಿಮ್ಗೆ ಯಾರಿಗೂ ಇಲ್ಲ. ಅವನನ್ನ ಬರಕ್ಕೆ ಹೇಳಿದ್ದು ನಾನೇ. ಅಬ್ಬಾ, ಇಷ್ಟ ಇಲ್ದಿರೋ ಮನ್ಸ್ ಜೊತೆ ವಿಷ ಬೆರ್ಸಕ್ ನೋಡ್ತಿದ್ದೀರಾ. ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ ಅಬ್ಬಾ. ರಜಿಯಾ, ಪ್ಲೀಸ್ ಸ್ವಲ್ಪ ತಿಳ್ಕೊಂಡು ಮಾತಾಡೋ. ನಾನೀಗ ಮುದ್ದಿನ ಥರ ಇಲ್ಲ. ಸಸೂರ್ಜಿನ ನಾನೇ ಹಾಸ್ಪಿಟಲ್ಗೆ. ಬಾಯ್, ನಾಟಕ ಎಲ್ಲ ನನ್ನ ಮುಂದೆ ತೋರ್ಸಕ್ ಬರಬೇಡ. ನಾಯಿನ ಅಟ್ಟದ ಮೇಲೆ ಏರ್ಸಿದ್ರು ಕೆಟ್ಟದನ್ನ ಬಿಡಲ್ಲ ಅದು. ನೀನ್ ಬದಲಾಗಿದೀಯ ಅಂದ್ರೆ ಇಲ್ಲಿ ಯಾರು ನಂಬಕ್ ರೆಡಿ ಇಲ್ಲ. ಹೌದು ನಾರಾಯಣ, ನಾವಿಲ್ಲಿ ಮನೆ ಸುಖವಾಗಿರಕ್ಕಾಗಲ್ಲ ಕಣ. ನಾವೆಲ್ಲ ಬಾಳಿ ಬದುಕಿನ ಮನೆ ಇದು. ಯಾರ್ ಕೆಟ್ಟ ದೃಷ್ಟಿ ಬಿತ್ತು ಏನ್ ಕತೆನೋ. ಅಮ್ಮ ಅಮ್ಮ, ನೀವು ಸ್ವಲ್ಪ ಸಮಾಧಾನ ತಂದ್ಕೊಳಮ್ಮ. ನಾಳೆನೇ ಜೋಶ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಏನೋ ನೀನು ಅನಿಶಾ ಮನೆಗ್ ನುಗ್ಗಿದೆ ಅಂದ್ರೆ ನಾಳೆ ಅಂತ ಕೇಳ, ಇವತ್ತೇ ಹೋಗಿ ಕೇಳ. ಏನಜ್ಜಿ, ಮನೆಗೆ ಒಂದು ಕಾಗೆ ಬಂದಿದ್ದಕ್ಕೆ ಅನಿಷ್ಟ ಅಂತೆಲ್ಲ ಹೇಳ್ತಿದ್ಯಲ್ಲ. ಅಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಜೋಯಿಸ್ರು ಕೇಳಬೇಕಾ? ಅಯ್ಯೋ ನೋಡೋ ನಾರಾಯಣ, ನಿನ್ ಮಗ ಹೇಗೆ ಹೇಳ್ತಾ ಇದ್ದಾನೆ ಅಂತ. ಯಾವುದೋ ಚಿಕ್ಕ ವಿಷಯನ ರಮ್ಮ, ನಿನ್ಗೇನು ಆಗಿದೆ ಕಣೋ, ಅದಕ್ಕೆ ಹೀಗೆಲ್ಲ ಆಡ್ತಿದ್ಯಾ. ಹೇಳಿದ್ ಒಂದ್ ಮಾತು ಕೇಳಲ್ಲ. ಇದನ್ನೆಲ್ಲ ನೋಡಕ್ಕಾಗ್ದೆ ಕಾಗೆ ಮನೆ ಒಳಗ್ ಬಂದಿದೆ. ಹಾ, ಕಾಗೆ ನಿನ್ನ ದೂರಿದ ಸಂಬಂಧ ನೋಡು. ಅದಕ್ಕೆ ರಾಮನ ಬುದ್ಧಿ ಹೇಳಕ್ ಬಂದಿದೆ ಅಲ್ವಾ ಅಜ್ಜಿ?
ಅಯ್ಯೋ ಅತ್ತೆ ಏನೋ ಆಗಿದ್ದಾಯ್ತು ಬಿಡಿ, ಅದು ಯಾಕೆ ದೊಡ್ಡದು ಮಾಡ್ತೀರಾ? ಮನೇಲಿ ಏನಾದರೂ ಶಾಂತಿ ಹೋಮ ಮಾಡಿಸಿದ್ರೆ ಆಯಿತು. ಇಲ್ಲ ಕಣೆ ಅನ್ಪೂರ್ಣ, ಕಾಗೆ ಮನೆಯೊಳಗೆ ಬರೋದೇ ತಪ್ಪು ಕಣೆ. ಅದಕ್ಕೆ ಯಾವುದೇ ಪರಿಹಾರ ಇಲ್ಲ. ಏನು ಕೆಡ್ಕೋಗುತ್ತೆ ಅಂತ ಸೋಚೋದಕ್ಕೆ ಕಾಗೆ ಮನೆಯೊಳಗೆ ಬಂದಿದೆ ಕಣೆ. ಕರೆಕ್ಟ್, ಇದೇ ಒಳ್ಳೆ ಟೈಮ್. ಇದನ್ನ ಬಳಸ್ಕೊಂಡು ನನ್ನ ಪ್ಲಾನ್ನ ಸಕ್ಸಸ್ ಮಾಡ್ಕೊಳ್ಳೇಬೇಕು. ಒಳ್ಳೆ ಟೈಮ್ಗೆ ಕಾಗಿನೂ ಒಳಗಡೆ ಬಂದಿದೆ. ಅಜ್ಜಿ, ಎಲ್ಲದಕ್ಕೂ ಪರಿಹಾರ ಇದೆ ಅಂದಮೇಲೆ ಇದಕ್ಕೂ ಏನಾದರೂ ಪರಿಹಾರ ಇದ್ದೇ ಇರುತ್ತಲ್ವಾ? ಸಮಸ್ಯೆಗೆ ಪರಿಹಾರ ಇರುತ್ತೆ ಕಣೆ. ಮುಂದೆ ಆಗೋ ಗಂಡಾಂತರಕ್ಕೆ ನಾವೇ ಹೊಣೆ. ಏನೋ ನಡೆಯುತ್ತೆ ಅಂತ ತಿಳಿಸೋದಕ್ಕೆ ಕಾಗೆ ಬಂದಿರೋದು. ಇದಕ್ಕೆ ಪರಿಹಾರ ಇರಲ್ಲ. ಲಕ್ಷ್ಯ ಮಾಡಿದ್ರೆ ಅನ್ಭವಿಸೋದು ನಾವೇ ಕಣೆ, ನಾವೇ. ಹೌದು ಅಕ್ಕ, ಇಷ್ಟು ದಿನ ಬಡ್ದೇ ಇರೋ ಕಾಗೆ ಸಡನ್ನಾಗಿ ಮನೆ ಒಳಗಡೆ ಬಂದಿದೆ ಅಂದರೆ ಏನೋ ಅನಾಹುತ ಕಾದಿದೆ. ಯಾರೇನು ಪಾಪ ಮಾಡಿದಾರೋ ಏನೋ, ಮನೆ ಒಳಗಡೆ ಕಾಗೆ ಗೂಬೆಗಳೆಲ್ಲ ಬರ್ತಾ ಇದೆ. ಏಯ್, ತಲೆ ಎಲ್ಲ ಮಾತಾಡಬೇಡ ಮಾಳ್ವಿಕಾ. ನಮ್ಮ ಮನೆ ಗೂಬೆ ಥರ ಬಂದು ಸೇರಿದವಳು ನೀನು. ಆವಾಗಲೇ ಏನೂ ಆಗಿಲ್ಲ, ಇವಾಗಲೇ ಆಗ್ಬಿಡುತ್ತಾ? ಅಯ್ಯೋ, ನನ್ನ ಮಾತು ಕೇಳ್ರಿ. ಏನಾದ್ರು ಆಗಕ್ ಮುಂಚೆ ಎಚ್ಚೆತ್ಕೊಳ್ಳಿ, ಇಲ್ಲಾಂದ್ರೆ ನಾವೆಲ್ಲರೂ ಸಂಕಟದಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಏನಜ್ಜಿ, ಕಾಗೆ ನಮ್ಮ ಬಂಧುನ ಬಳಗನ ಏನು ನಿಮ್ಮ ಹತ್ರ ಮಾತ್ರ ಬಂದು ಹೇಳಿದ್ದ ನಮ್ಮ ಮನೆಗೆ ಸಂಕಟ ಬರುತ್ತೆ ಅಂತ? ಅಜ್ಜಿ, ಕಾಗೆ ಮನುಷ್ಯರಿಗಿಂತ ದೊಡ್ಡ ಅನಿಷ್ಟ ಏನಲ್ಲ ಬಿಡು. ಯಾರಾದರೂ ಸತ್ತಾಗ ಕಾಗೆ ರೂಪದಲ್ಲಿ ಮನೆಗೆ ಬರ್ತಾರೆ ಅಂತ ನೀನೇ ತಾನೇ ಹೇಳಿದ್ದು. ಕಾಗೆ ನಮ್ಮ ಪೂರ್ವಜರ ಪ್ರತಿರೂಪ. ಅದಕ್ಕೆ ಶ್ರಾದ್ದ ಮಾಡುವಾಗ ಕಾಗೆಗೆ ಎಡೆ ಇಡ್ತೀವಿ. ಕಾಗೆ ಅದನ್ನು ತಿಂದು ಸಂತೃಪ್ತಿ ಆದಾಗ ಮನೆಗೆ ಒಳ್ಳೇದು ಅಂತ ನೀನೇ ತಾನೇ ಹೇಳಿದ್ದು. ಈಗ ನೋಡಿದ್ರೆ ಗಂಡಾಂತರ ಅನಿಷ್ಟ ಅಂತ ಏನೇನೋ ಹೇಳ್ತಾ ಇದೆಯಾ? ಅಯ್ಯೋ, ಅದು ಹೊರಗಡೆ ಆದ್ರೆ ಕಣೋ. ಮನೆ ಒಳಗೆ ಬಂದ್ರೆ ಏನಾದ್ರು ದೂರ ಅದೃಷ್ಟ ಕಾದಿರುತ್ತೆ ಕಣೋ. ಏನಾದ್ರು ಅನಾಹುತ ಆಗುತ್ತೆ ಕಣೋ. ಹೌದು ರಾಮ್, ಅದಕ್ಕೆ ಇವಾಗಲೇ ಏನಾದರೂ ನಿರ್ಧಾರ ತಗೊಳ್ಳೋದು ಒಳ್ಳೇದು. ನಿರ್ಧಾರ ಅಂದರೆ ಅದೇನು ಮಾಡಬೇಕು ಅಂತ ಮಾಡಬೇಕಾ? ಮಾಡೋದೇನತ್ತೆ, ಮನೇಲಿ ಯಾರು ಅನಿಷ್ಟ ಅಂತ ಸೇರ್ಕೊಂಡಿದ್ದಾರೋ ಅವ್ರನ್ನ ಮೊದಲು ಆಚೆ ಹಾಕಬೇಕು. ಮುಂದೆ ಅನಿಷ್ಟದ ಥರ ಮನೆ ಒಳಗಡೆ ಯಾರು ಬರ್ತಾರೋ ಅವ್ರನ್ನ ಹತ್ರಕ್ಕೂ ಸೇರಿಸಬಾರ್ದು. ಹಾಗಾದರೆ ಮೊದಲು ಈ ಮನೆಯಿಂದ ನಿನ್ನನ್ನು ಆಚೆ ಕಳಿಸ್ಬೇಕು.